ಕಾಂಗ್ರೆಸ್ನಲ್ಲಿ ಮತ್ತೊಂದು ಡಿನ್ನರ್ ಪೊಲಿಟಿಕ್ಸ್, ಅದಕ್ಕೇನು ಕಡಿಮೆ ಇಲ್ಲ ಬಿಡಿ. ಬೆಳಗಾವಿಯಲ್ಲಿ ಶಾಸಕರು ಪರಿಷತ್ ಸದಸ್ಯರಿಗೆ ಡಿನ್ನರ್ ಅಂತೆ. ಡಿಸೆಂಬರ್ 9 ಅಥವಾ 10ರಂದು ಶಾಸಕಾಂಗ ಪಕ್ಷದ ಸಭೆ ಸಾಧ್ಯತೆ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಡಿನ್ನರ್ ಪೊಲಿಟಿಕ್ಸ್. ಅದು ಇಟ್ಸ್ ಎ ಸೆಷನ್ ಆರಂಭವಾಗುತ್ತೆ. ಸೆಷನ್ ಆರಂಭವಾದಂಥ ಸಂದರ್ಭದಲ್ಲಿ ಶಾಸಕರು ಪರಿಷತ್ ಸದಸ್ಯರಿಗೆಲ್ಲ ಒಂದು ಔತಣಕೂಟವನ್ನು ಇಟ್ಕೊಳ್ತಾರೆ. ಇಟ್ಸ್ ನಾಟ್ ಎ ನ್ಯೂ ಡೀಲರ್. ಬಟ್ ಈಗ ಕುರ್ಚಿಯ ವಿಚಾರದಲ್ಲಿ ಆಗ್ತಾ ಇರುವಂಥ ಚರ್ಚೆಗೆ ಇದು ಒಂದಿಷ್ಟು ರೆಕ್ಕೆ ಪುಕ್ಕಗಳನ್ನು ಪಡ್ಕೊಳ್ಳುತ್ತೆ. ಬೆಳಗಾವಿಯಲ್ಲಿ ಶಾಸಕರು ಪರಿಷತ್ ಸದಸ್ಯರಿಗೆ ಡಿನ್ನರ್ ಅನ್ನ ಏರ್ಪಡೆ ಮಾಡುವಂಥದ್ದು ನೋಡಿ. ಬೆಳಗಾವಿಯ ಲೀಡರ್ಸ್ಗಳು ಇದನ್ನು ಆಯೋಜನೆಯನ್ನ ಮಾಡ್ಕೊಳ್ತಾರೆ. ಅವರ ಪಕ್ಷದ ಶಾಸಕರನ್ನ ಕರೆಸ್ತಾರೆ, ಊಟ ಇಟ್ಕೊಳ್ತಾರೆ. ಅದು ಅಲ್ಲಿರುವಂಥ ಲೀಡರ್ಸ್ಗಳು ಮಾಡ್ಕೊಳ್ತಾರೆ. ಹೈಕಮಾಂಡ್ ಸಂದೇಶವನ್ನು ರವಾನಿಸ್ತಾರಾ ಅಂತ ಹೇಳಿ. ಇನ್ನೊಂದು ಕಡೆಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆಗಿರುವಂಥ ಬೆಳವಣಿಗೆಗಳಲ್ಲಂತೂ ಇವತ್ತು ದಕ್ಷಿಣ ಕನ್ನಡದಲ್ಲಿ ಆಗಿರೋದು, ಒಂದು ಕಡೆಗೆ ಡಿ ಕೆ ಅಂತ ಕೂಗಿರೋದು, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಪರವಾಗಿ ಘೋಷಣೆಯನ್ನು ಕೂಗಿರೋದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾವಿಬ್ಬರು ಬ್ರದರ್ಸ್ ಅಂತ ಹೇಳ್ಕೊಳ್ತಾರೆ. ಹೈಕಮಾಂಡ್ ಹೇಳಿದರೆ ಅವರು CM ಆಗ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದರೆ ಡಿ ಕೆ, ಆ ಕಡೆಗೆ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಕೊಂಡು ಓಡಾಡ್ತಾರೆ. ಇವರ ನಡುವೆ ಕದನ ವಿರಾಮವನ್ನು ತರೋದು ಕಷ್ಟ ಆಗುತ್ತೆ. ಕಾರಣ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಮನೆಗೆ ಬ್ರೇಕ್ಫಾಸ್ಟಿಗೆ ಕರಿಬೋದು, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಕರಿಬೋದು. ಆದರೆ ಇವರನ್ನೆಲ್ಲ ಕರೆಯೋರು ಯಾರು? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ನಾನು ಹೇಳ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಆದರೆ ಸಿದ್ದರಾಮಯ್ಯನವ್ರು ಕರಿಬೋದು, ಸಿದ್ದರಾಮಯ್ಯ ಆದರೆ ಡಿ ಕೆ ಶಿವಕುಮಾರ್ ಕರಿಬೋದು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾಟಿ ಕೋಳಿ ಅದು ಇದು ಎಲ್ಲ ತಿನ್ಕೊಳ್ಬೋದು. ಬಟ್ ಈಗ ಇನ್ನುಳಿದಂಥ ಕಾರ್ಯಕರ್ತರೆಲ್ಲ ಯಾರ್ಯಾರು ಬ್ರೇಕ್ಫಾಸ್ಟಿಗೆ ಕರಿಬೇಕಾಗತ್ತೆ? ಈ ರೀತಿಯಾಗಿ ಶಾಂತವಾಗಿ ನಾವೆಲ್ಲ ಬ್ರದರ್ಸ್ ಅಂತ ಹೇಳೋ ಮಟ್ಟಕ್ಕೆ. ಅರುಣ್, ಖಂಡಿತವಾಗಿ ಕೂಡ ಈ ಒಂದು ಪ್ರಶ್ನೆ ನಮ್ಗೆ CM ಸಿದ್ದರಾಮಯ್ಯ ಅವರ ನಿವಾಸ ನಡೆದಂತಹ ಬ್ರೇಕ್ಫಾಸ್ಟ್ ನಲ್ಲೇ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಒಂದಾಗ್ಬಿಡ್ತೀರಾ, ಇದನ್ನ ಶಾಸಕರಿಗೆ ಯಾವ ರೀತಿ ಮೆಸೇಜ್ ಪಾಸ್ ಮಾಡ್ತೀರಾ, ಮಿನಿಸ್ಟರ್ಗಳಿಗೆ ಯಾವ ರೀತಿ ಮೆಸೇಜ್ ಪಾಸ್ ಮಾಡ್ತೀರಾ, ಈ ವಿಚಾರವನ್ನ ಕೇಳದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಅವ್ರ ಹತ್ರ ಸ್ಪಷ್ಟವಾದ ಉತ್ತರ ಇರ್ಲಿಲ್ಲ. ಯಾಕೆಂದ್ರೆ ನಾವು ಹೈಕಮಾಂಡ್ ಹೇಳಿದೆ ಆ ಕಾರಣಗಳಿಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಅವ್ರ ಮೆಸೇಜ್ ಇತ್ತು. ಯಾಕೆಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ ಬಳಿಕ ಅಷ್ಟೇ ಇವ್ರು ಎಲ್ಲಾ ಪ್ರೋಸೆಸ್ ನ ಶುರು ಮಾಡಿರ್ತಕ್ಕಂಥದ್ದು. ಅಲ್ಲಿ ತನಕ ಇವ್ರು ಯಾರು ಕೂಡ ಬ್ರೇಕ್ಫಾಸ್ಟ್ ಮುಂದಾಗಿರ್ಲಿಲ್ಲ, ಮತ್ತೆ ತಮ್ಮ ಬಹಿರಂಗ ಕದನವನ್ನು ಕೂಡ ನಿಲ್ಸಿರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕೇವಲ ನೀವಿಬ್ರು ಒಂದಾಗಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದೆಯೋ ಮತ್ತು ಬೇರೆ ಏನೋ ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದ್ ಕಡೆ ಆ ಗ್ರೌಂಡ್ ಅಲ್ಲಿ ಒಂದ್ ರೀತಿಯಲ್ಲಿ ಇಬ್ಬರ ನಡುವೆ ಬಣಗಳ ಗುದ್ದಾಟ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನ ಸಂದೇಶದಂತೆ, ನಿರ್ದೇಶನದಂತೆ, ಸ್ಕ್ರೀನ್ ಪ್ಲೇನಂತೆ ಇವರಿಬ್ರು ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಬಿಟ್ಟಿದ್ದಾರೆ. ಆದ್ರೆ ಉಳಿದಿರ್ತಕ್ಕಂಥವ್ರಿಗೆ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಏನ್ ಕೊಟ್ಟು ಅವ್ರನ್ನ ಸಮಾಧಾನ ಮಾಡಬೇಕು, ಏನ್ ಕೊಟ್ಟು ಅವ್ರನ್ನ ಕನ್ವೆ ಮಾಡಬೇಕು ಅನ್ನೋ ಗೊಂದಲ ಕಾಂಗ್ರೆಸ್ ನಲ್ಲಿ ಇರ್ಬೋದು. ಬಹುಶಃ ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದ್ ಕಡೆ ಅವರ ಅಭಿಮಾನಿಗಳು ಮತ್ತೆ ಬೆಂಬಲಿತರಲ್ಲಿ ಏನಿದೆ ಅವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಈ ಆಕ್ರೋಶಕ್ಕೆ ಈಡಾಗಿರ್ತಕ್ಕಂಥದ್ದು. ಅಂದ್ರೆ ಅವರು ಕೂಡ ನಮ್ಗೇನು ಗೊತ್ತಿಲ್ಲ ಈ ಒಂದು ವಿಚಾರ, ನಿಮ್ಮ ಒಪ್ಪಂದಗಳು, ಆದ್ರೆ ನಮ್ಗೆ ನಮ್ಮ ನಾಯಕ CM ಆಗ್ಬೇಕು, ನಮ್ಮ ನಾಯಕ CM ಆಗಿ ಮುಂದುವರಿಬೇಕು ಅನ್ನೋ ಒಂದು ಇದನ್ನು ಕೂಡ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಒಂದ್ ರೀತಿಯಲ್ಲಿ ನುಂಗಲಾರದ ತುತ್ತಾಗಿದೆ. ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಇಲ್ಲಿನ ನಾಯಕರುಗಳು ಅಂತ ಕಾದ್ ನೋಡ್ಬೇಕು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.